ನಮಸ್ತೆ ವೀಕ್ಷಕರೇ. ಇಂದು ಯಾವುದೋ ಕೆಲಸದ ನಿಮಿತ್ತ ನಾನು ಬಳ್ಳಾರಿಗೆ ಹೋಗುವಾಗ ಸೊಂಡೂರಿನ ಮಾರ್ಗವಾಗಿ ಹೋಗಬೇಕಾಯಿತು. ಒಂದೆಡೆ ಆ ಮಾರ್ಗ ಅಬ್ಬಬ್ಬ ಭಯಾನಕ, ಇನ್ನೊಂದೆಡೆ ಅದು ಪ್ರಕೃತಿಯ ರಮಣೀಯ ದೃಶ್ಯ. ಅದಾಗಲೇ ಸೊಂಡೂರಿನ ಬಗ್ಗೆ ಮಾತಾಡುವ ಮೊದಲೇ ಭಯಾನಕ ಮಾರ್ಗ ಎಂದು ಹೇಳಿದ್ದೆ. ಅದೇನು ಅಂತ ನಿಮಗೆ ಅದಾಗಲೇ ಗೊತ್ತು. ಅದುವೇ ಅಲ್ಲಿನ ಮೈನಿಂಗ್ ಲಾರಿಗಳ ಓಡಾಟ. ಅವುಗಳ ವೇಗ, ಅವರ ಅತಿರೇಕದ ವರ್ತನೆ. ಕೆಲವು ಚಾಲಕರಿಗೆ ಮಾತ್ರ ಇದು ಸೀಮಿತ ಆಗಿರುತ್ತೆ. ನಮ್ಮ ಜನ ಅದಕ್ಕೆ ಅಲ್ಲಿನ ಮಾರ್ಗದಲ್ಲಿ ಓಡಾಡೋಕ್ಕೆ ಸ್ವಲ್ಪ ಭಯ ಬೀಳ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಅದು ನಿಜಕ್ಕೂ ಸ್ವರ್ಗವೇ. ಜುಲೈ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಸೊಂಡೂರಿನ ಅದ್ಭುತ ದೃಶ್ಯಗಳು ಎಂಥವರನ್ನು ಒಂದು ಗಳಿಗೆ ಸೆಳೆದು ಬಿಡುತ್ತೆ. ಅದು ನಮ್ಮ ಬರಗಾಲದ ನಾಡಿಗೆ ಮಲೆನಾಡು ಇದ್ದಾಗಿ. ಅಲ್ಲಿನ ಕೆಲವು ದೃಶ್ಯಗಳನ್ನು ನೀವು ನೋಡಲೇಬೇಕು ವೀಕ್ಷಕರೇ. ನಿಜವಾಗ್ಲೂ ನಾವು ಮಲೆನಾಡಿನ ಮಡಿಲಲ್ಲಿ ಇದ್ದೇವೆ ಎನ್ನುವಂಥ ಅನುಭವ ಮೂಡದೇ ಇರೋದು. ಅಲ್ಲಿನ ಅಂಕುಡೊಂಕಾದ ರಸ್ತೆಗಳ ಬದಿಯಲ್ಲಿ ಕಣ್ಣು ಹಾಸಿದಷ್ಟು ಹಸಿರು ಸಿಗುರಿಯನ್ನು ಹುಟ್ಟು ನಿಂತಿರುವ ಬೆಟ್ಟ ಗುಡ್ಡಗಳು, ಆಗಾಗ್ಗೆ ಬಂದು ಸೂರ್ಯ ನಾನು ಕೂಡ ಇದ್ದೇನೆ ಎಂದು ತಿಳಿಸುವ ಸೂರ್ಯ ರಶ್ಮಿಯನ್ನು ಬೆಟ್ಟಗಳ ಮೇಲೆ ಹರಡುವ ದೃಶ್ಯ, ಇವೆಲ್ಲವನ್ನು ನೋಡುವುದೇ ಒಂದು ರೀತಿಯ ಉಲ್ಲಾಸ ಎಂದರೆ ತಪ್ಪಾಗಲಾರ್ದು. ಅದನ್ನು ಅಲ್ಲಿನ ಸ್ಥಳಕ್ಕೆ ಹೋಗಿ ಅನುಭವಿಸೋದರಿಗೆ ಮಾತ್ರ ಗೊತ್ತು. ಹಾಗಾದರೆ ಬರ್ತಿರಲ್ವ ಸೊಂಡೂರಿಗೆ? ಒಂದೆಡೆ ಪ್ರಕೃತಿಯ ಅದ್ಭುತ ದೃಶ್ಯ, ಇನ್ನೊಂದೆಡೆ ಕರಳು ಹಿಂಡುವ ದೃಶ್ಯ, ಅದುವೇ ಗಣಿಗಾರಿಕೆ. ಅದೇನೇ ಹೇಳಿ, ಈ ಹಾಳಾದ ಮನುಷ್ಯ ಒಳ್ಳೆಯ ಕೆಲಸಕ್ಕಿಂತ ಹಾಳು ಮಾಡೋ ಕೆಲಸನೇ ಜಾಸ್ತಿ. ಅದು ಈ ಹಾಳಾದ ಮನುಷ್ಯ ಯಾವಾಗ ಜ್ಞಾನ ಪಡೆದ್ನೋ ಆಗಿಂದ ಶುರುವಾಯ್ತು ಕಣ್ರಿ ಪರಿಸರದ ವಿನಾಶ. ಅದು ನಮ್ಮ ಸೊಂಡೂರನ್ನು ಬಿಟ್ಟಿಲ್ಲ. ಸೊಂಡೂರಿನ ಪ್ರಕೃತಿಯನ್ನು ನೋಡುತ್ತಾ ಆ ದಾರಿಯಲ್ಲಿ ಬರುವ ಲಾರಿಗಳನ್ನು ನೋಡಿದಾಗ ಅವು ನನ್ನ ಜೊತೆ ಮಾತಾಡದಂತೆ ಆಗುತ್ತದೆ. ಅದೇನು ಗೊತ್ತಾ, ಇನ್ನು ಕೆಲವೇ ವರ್ಷ ಎಲ್ಲವನ್ನು ಕಡಿದು ಸಾಗಿಸ್ತೇವೆ, ಹಾಗೆ ನಿಮ್ಮ ವಿನಾಶ ಕೂಡ ಎಂದು ಕೇಕೆ ಹಾಗೆ ನಗುವಂತೆ. ನನಗೆ ಪ್ರತಿ ಸಲ ಸೊಂಡೂರಿನ ಹಸಿರು ಬೆಟ್ಟಗಳನ್ನು ನೋಡಿದಾಗ ಒಂದು ರೀತಿಯ ಕಲಾವಿದರನ್ನು ನೋಡಿದಾಗೆ ಆಗುತ್ತದೆ. ಏಕೆಂದರೆ ನಮ್ಮ ಕಲಾವಿದರು ಸಹ ಹಾಗೆ ಬಣ್ಣ ತಮ್ಮ ಮುಖಕ್ಕೆ ಬೀಳ್ತಾ ಇದ್ದಂತೆ ತಮ್ಮ ಹಿಂದಿನ ಎಲ್ಲ ನೋವುಗಳನ್ನು ಮರೀತಾರೆ. ಹಾಗೆ ನಮ್ಮ ಸೊಂಡೂರಿನ ಬೆಟ್ಟಗಳು ಕೂಡ. ಅವುಗಳ ಹಿಂದೆ ಅಗಾಧ ಗಣಿಗಾರಿಕೆ, ಆದರೂ ಮುಂದೆ ಜನರಿಗೆ ಕಾಣುವ ಹಾಗೆ ಬೆಟ್ಟವನ್ನು ಬಿಟ್ಟಿದ್ದಾರಾ ಎಂದು ಪ್ರತಿ ಸಲ ಅನ್ನಿಸುವುದು. ಆದರೆ ನನ್ನ ಅನಿಸಿಕೆ, ಇವೆಲ್ಲವೂ ಇನ್ನು ಕೆಲವು ವರ್ಷಗಳು ಮಾತ್ರ ಅನ್ನಿಸುವುದು. ಎಲ್ಲವೂ ವಿನಾಶವಾಗುತ್ತದೆ ಎನ್ನುವುದು ಖಂಡಿತ. ವೀಕ್ಷಕರೇ, ಇದೆಲ್ಲ ವಿನಾಶವಾಗುವ ಹೊತ್ತಿಗೆ ಒಂದು ಬಾರಿ ಸೊಂಡೂರಿಗೆ ಭೇಟಿ ನೀಡಿ. ಈ ವಿಡಿಯೋದಲ್ಲಿ ಇರುವುದು ಕೇವಲ ಅದರ ಹೊರಗಿನ ಭಾಗ. ಆದರೆ ಸೊಂಡೂರಿನ ಹಲವು ಪ್ರೇಕ್ಷಣೀಯ ಸ್ಥಳಗಳಿವೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮುಂದೆ ತರುವ ಪ್ರಾಮಾಣಿಕ ಪ್ರಯತ್ನ ಮಾಡುವೆ. ಅದಕ್ಕೆ ನಿಮ್ಮ ಸಹಕಾರವಿಲ್ಲದೆ ಸಾಧ್ಯವೇ ಇಲ್ಲ. ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಿನ ಜನರಿಗೆ ತಲುಪುವಂತೆ ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.